ಮೈಕಿ ಮಾತಾಡಿ. ಹಾಗಾಗಿ ನಾವು ಎಷ್ಟು ದಿನ ಅಂತ ಈ ಪಾರ್ಕು ಈ ಹೋಟ್ಲು ಹಿಂಗೆ ಅಲಿತಾ ಇರೋದು? ಅಲ್ಲ, ನಿಮ್ಮ ಅಪ್ಪಾಜಿಗೆ ಹೇಳಿ ನಮ್ಮ ಮದುವೆ ಫಿಕ್ಸ್ ಮಾಡಬಾರ್ದಾ? ನೀನ್ ಹೇಳೋದು ಸರಿ ಇದೆ. ಕೇಳಿ ಕೇಳಿ ನಮ್ಮಪ್ಪ ದೊಡ್ಡ ಮನುಷ್ಯ ಸಾವ್ಕಾರ್ ವೀರಣ್ಣ ಅಂದ್ರೆ ಇಡೀ ಹತ್ತೂರಿಗೆ ಗೊತ್ತು. ಹೇಗಾದ್ರೂ ಮಾಡಿ ನಮ್ಮಿಬ್ರು ಮದುವೆ ವಿಷಯ ಈ ಸರಿ ಖಂಡಿತ ಪ್ರಸ್ತಾಪ ಮಾಡ್ತೇನೆ. ಓಕೆ ಗಂಗೆ, ಇನ್ನೊಂದು 6 ತಿಂಗಳಲ್ಲಿ ನಾನೊಂದು ಪ್ರಾಜೆಕ್ಟ್ ಪ್ರಯುಕ್ತ US-ಗೆ ಹೋಗ್ಬೇಕಂತ ಇದ್ದೀನಿ. ಅಷ್ಟರೊಳಗೆ ನಮ್ಮಿಬ್ರು ಮದುವೆ ಏನಾದ್ರು ಆಗ್ಬಿಟ್ರೆ ಹನಿಮೂನ್ಗೂ ಅಲ್ಲೇ ಹೋಗ್ಬೋದಾಗಿತ್ತಲ್ಲ. ನೀನ್ ಹೇಳೋದು ಸರಿ ಇದೆ ದರ್ಶನ್. ಹೇಗಾದ್ರೂ ಮಾಡಿ ಈ ಸಾರಿ ನಮ್ಮಪ್ಪನ ಹತ್ರ ನಮ್ಮಿಬ್ರು ಮದುವೆ ವಿಷಯ ಪ್ರಸ್ತಾಪ ಮಾಡ್ತೀನಿ. ಆದ್ರೆ ಒಂದ್ ಪ್ರಾಬ್ಲಮ್ ಇದೆಯಲ್ಲ. ಪ್ರಾಬ್ಲಮ್ ಗಂಗೆ? ಏನಂತ ಪ್ರಾಬ್ಲಮ್? ಮತ್ತೇನಿಲ್ಲ, ನಮ್ಮಕ್ಕ ಸುಂದರಿ ಮದುವೆ ಆಗ್ಬೇಕಲ್ಲ. ಅಲ್ಲ, ಅದಕ್ಕೇನಂತೆ? ನಿಮ್ಮಪ್ಪ ನೋಡಿದ್ರೆ ಆಗರ್ಭ ಶ್ರೀಮಂತ ಅಂತ ಬೇರೆ ಹೇಳ್ತಾ ಇದ್ಯಾ, ಹತ್ತೂರಿಗೆ ದೊಡ್ಡ ಶ್ರೀಮಂತ ಅಂತ ಬೇರೆ ಹೇಳ್ತಾ ಇದ್ಯಾ. ಯಾರಾದ್ರೂ ಶ್ರೀಮಂತರು ಮನೆ ಹುಡುಗ ಬಂದೇ ಬರ್ತಾನೆ ಬಿಡು. ದರ್ಶನ್, ಇಲ್ಲಿ ದುಡ್ಡು ಶ್ರೀಮಂತಿಕೆ ವಿಷಯ ಬರೋದಿಲ್ಲ. ಯಾಕಂದ್ರೆ ನಮ್ಮ ಅಕ್ಕ ಹೆಂಗಿದಾಳಂದ್ರೆ ಅವಳ ಚಂದನ ವರ್ಣಿಸಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲಾದ್ರೂ ನೋಡ್ಬಿಟ್ರೆ ಮೂರ್ಛೆನೆ ಹೋಗ್ಬಿಡ್ತೀರಾ. ಅಕ್ಕ ಅಷ್ಟು ಚೆನ್ನಾಗಿದ್ಲ, ಅವಳಿಗೆ ಲವ್ ಮಾಡೋದಾಗಿತ್ತ. ಹಾಗಾಗಿ ನಿಮ್ಮಕ್ಕ ಅಷ್ಟು ಚೆನ್ನಾಗಿದ್ದಾಳ? ಅವೆಲ್ಲ ವಿಷಯ ನಿಮ್ಗೆ ಆಮೇಲೆ ಗೊತ್ತಾಗತ್ತೆ. ಸದ್ಯಕ್ಕೆ ನಮ್ಮಿಬ್ರು ಮದುವೆ ಆದ್ರೂ ಸಾಕಾಗಿದೆ. ಎನಿವೆ, ಈ ಸಾರಿ ನಮ್ಮ ಅಪ್ಪನ ಹತ್ರ ಖಂಡಿತ ನಮ್ಮಿಬ್ರು ವಿಷಯ ಪ್ರಸ್ತಾಪ ಮಾಡ್ತೀನಿ. ಸರಿ ಗಂಗೆ. ಗಂಗೆ ಕಡಿಲೆ ಗಂಗೆ. ಗಂಗೆ, ನಾನು ಇನ್ನೊಂದು ನಿಮಿಷ ಕೂಡ ಬಿಟ್ಟಿಲ್ಲಾರ ಗಂಗೆ. ಆಯ್ತಪ್ಪ ಮಾರಾಯ, ಈ ಸರಿ ಖಂಡಿತವಾಗ್ಲಿ ನಿಮ್ಮ ಅಪ್ಪಾಜಿ ಹತ್ರ ಮಾತಾಡ್ತೀಯಲ್ಲ? ಖಂಡಿತ ಟ್ರೈ ಮಾಡ್ತೀನಿ. ಹಾಗಾದ್ರೆ ಇದೇ ಖುಷಿಲಿ ಒಂದು ನಾವು ಡುಯೆಟ್ ಸಾಂಗ್ ಆಡ್ಬಿಡೋಣ. ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ. ಎಂಥ ನೋರು ಆಸೆಯಾರು ತಂದೋರು ಈ ಪ್ರೀತಿಲ. ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ. ಎಂಥ ನೋರು ಆಸೆಯಾರು ತಂದೋರು ಈ ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ. ಲೈಟ್ ಆಫ್ ಮಾಡಿ, ಲೈಟ್ ಆಫ್ ಮಾಡಿ. ಸಾಹುಕಾರ ಸೋಮಣ್ಣ ಅಂದ್ರೆ ಎಲ್ಲ ಹೆದರ್ತಾರೆ. ಹಾಗೆ ನೀವೆಲ್ಲ ಹಾಡಿ ಹೊಗಳಿ ಬೆಳೆಸ್ಬಿಟ್ಟಿದ್ದೀರಿ ನನ್ನನ್ನ. ದೇವರು ಬೇಕಾದಷ್ಟು ಆಸ್ತಿ ವೈಭೋಗ ಎಲ್ಲ ಕೊಟ್ಟಿದ್ದೇನ್ರಿ ಸೋಮಣ್ಣ. ಆದ್ರೆ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನೋದೇ ಇಲ್ಲಲ್ರಿ. ಅಂಥದ್ದೇನಾಗಿದೆ ವೀರಣ್ಣರೇ? ಮತ್ತೇನಿಲ್ಲ ಸೋಮಣ್ಣ, ವೀರಣ್ಣನ ದೊಡ್ಡ ಮಗಳ ವಯಸ್ಸು ಎಷ್ಟಾಗಿದೆ ಅನ್ನೋದು ಗೊತ್ತಾ ತಮ್ಗೆ? ಇನ್ನು ಮದುವೆನೇ ಆಗಿಲ್ಲ.
ಅಯ್ಯೋ ಸಾವುಕಾರ ವೀರಣ್ಣರಿಗೆ ಏನ್ರಿ ಅಷ್ಟು ಆಸ್ತಿ ಇದೆ, ಅಷ್ಟು ಶ್ರೀಮಂತರು. ಯಾರಾದ್ರೂ ಬಂದು ಕಣ್ಣು ಮುಚ್ಕೊಂಡು ಅವ್ರ ಮಗಳನ್ನ ಮದುವೆ ಮಾಡ್ಕೊಂಡು ಹೋಗ್ತಾರೆ ಗೌಡ್ರೆ. ಅಲ್ಲ ಸೋಮಣ್ಣ, ಇಲ್ಲಿ ದುಡ್ಡಿನ ವಿಷಯ ದೊಡ್ಡಸ್ತಿ ವಿಷಯ ಬರೋದಿಲ್ಲಪ್ಪ. ಹೌದೌದು, ವೀರಣ್ಣನ ಹಿರೇಮಗಳ ಸುಂದರಿ ರಾಕ್ಷಸಿ ತರ ಇದ್ದಾಳೆ, ನೋಡಕ್ಕೆ ಚೆನ್ನಾಗಿಲ್ಲ. ರಾಕ್ಷಸಿ ತರ? ಹೌದು. ಅದು ಹೆಂಗ ಹುಟ್ಟಿ ಬಿಟ್ಲಪ್ಪ, ಅವಳನ್ನ ದೇವರೇ ಕಾಪಾಡ್ಬೇಕು. ಅದೇ ನನ್ನ ಎರಡನೇ ಮಗಳು ಗಂಗೆ ಒಳ್ಳೆ ರಂಬೆ ತರ ಎಷ್ಟು ಚಂದ ಇದ್ದಾಳ್ರಿ. ಅವಳ ಜೊತೆಯಿಂದ ಗಂಗಿ ಮದುವೆನೂ ಮಾಡ್ಲಿಕ್ಕೆ ಆಗ್ತಿಲ್ಲ, ಒಂದು ದಾರಿನೇ ತೋತಿಲ್ಲ ರೀ. ಏನ್ ಮಾಡ್ಬೇಕು ಅಂತ ಹೇಳಿ ಲವಣ್ಣ, ಕೊನೆ ಪಕ್ಷ ಯಾರಾದ್ರೂ ಹುಡುಗ ಆಗ್ಲಿ, ಕುಂಟನೋ ಕುರುಡನೋ ಮೂಕನೋ ಕಿವುಡನ, ಅವನ್ ಮನುಷ್ಯ ಆಗಿದ್ರು ಸಾಕು, ಮದುವೆ ಮಾಡ್ಬಿಡ್ತೀನಿ. ಹೇಳಿದ್ಮೇಲೆ ಬ್ರೋಕರ್ ಶಾಮಣ್ಣನ ನೆನಪಾಯ್ತು ನನಗೆ. ಅವನ ಹತ್ರ ಒಂದ್ 4 ಜನ ಹುಡುಗರಿದಾರಂತೆ, ಅವ್ರಿಗೆ ಮದುವೆನೂ ಮಾಡ್ಬೇಕು ಅಂತ ಇದ್ದ. ಯಾವ್ದಾರು ಹೆಣ್ಣಿದ್ರೆ ಹೇಳಿ ಸೋಮಣ್ಣ ಅಂತಿದ್ದ. ಆ ಕೆಲಸ ಬೇಗ ಮಾಡಪ್ಪ ಸೋಮಣ್ಣ. ಮಾಡೋದೇನು, ಫೋನ್ ಹಚ್ಚಿರಿ ಈಗ ಅವರಿಗೆ. ಏನಂತೀವಿ ವೀರಣ್ಣ? ಹಲೋ ಶಾಮಣ್ಣ, ನಾನ್ ಕಣ್ರಿ ಅಡ್ಕೆ ಮಟ್ಟಿ ಸೋಮಣ್ಣ. ಶಾಮಣ್ಣ, ಏನ್ ಸರ್ ಸಮಾಚಾರ? ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಿತ್ತು. ಸಾವುಕಾರ ವೀರಣ್ಣವ್ರ ಮನೆಯಲ್ಲಿದ್ವಿ, ಈ ಕಡೆ ಬರ್ತಿದ್ದೇನಪ್ಪ. ಇಲ್ಲೇ ಪರಮೇಶಿ ಜಂಕ್ಷನ್ ಹತ್ರ ಇದ್ದೀನಿ ಸರ್, ಬೇಗ ಬಂದ್ಬಿಡ್ತೀನಿ. ಬಾ ಶಾಮಣ್ಣ, ಬಾ ಶಾಮಣ್ಣ. ಆಯ್ತು ನೋಡ್ರೆ ವೀರಣ್ಣ, ಶಾಮಣ್ಣ ಬರಕ್ ಹೇಳಿದೀನಿ. ಶಾಮಣ್ಣ ಬಂದ್ರೆ ಏನಾರು ಒಂದು ವ್ಯವಸ್ಥೆ ಮಾಡ್ತಾನೆ. ನಿನ್ನ ಮಗಳಿಗೆ ಮದುವೆ ಆಯ್ತು ಅಂತ ತಿಳ್ಕೊಳಪ್ಪ, ಇನ್ ಚಿಂತನೆ ಬಿಟ್ಬಿಡು. ಅಷ್ಟು ಕೆಲಸ ಬೇಗ ಮಾಡಿ ಪುಣ್ಯ ಕಟ್ಕೊಳ್ಳಪ್ಪ. ಅದಿರ್ಲಿ, ವೀರಣ್ಣನ ಮಗಳ ಸುಂದರಿನ ಸೋಮಣ್ಣ ನೋಡ್ದಾಗೆ ಇಲ್ಲ. ಈಗ ಶಾಮಣ್ಣ ಹೇಗಿದ್ರು ಬರ್ತಾನೆ, ಅವ ಹೇಗಿದ್ರು ತೋರಿಸ್ತಿರಲ್ಲ, ಮೊದಲೇ ನೋಡ್ಬಿಟ್ರೆ ಆಯ್ತು ಬಿಡು. ಬಾ ಶಾಮಣ್ಣ, ಬಾ 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 ಶಾಮಣ್ಣ. ಇವನ್ಯಾರು? ಇವನು ದೇವರಾಜ್ ಅಂತ ನನ್ನ ಶಿಷ್ಯ, ಯಾವಾಗಲೂ ನನ್ನ ಜೊತೆಲೇ ಇರ್ತಾನೆ. ಅದಿರ್ಲಿ, ಏನ್ ಸಮಾಚಾರ? ಶಾಮಣ್ಣ, ನಿನ್ನ ಹತ್ರ ಏನ್ ವಿಷಯ ಅಂದ್ರೆ, ನಮ್ಮ ವೀರಣ್ಣರಿಗೆ 2 ಜನ ಹೆಣ್ಮಕ್ಳು, ಅದರಲ್ಲಿ ದೊಡ್ಡವಳು ಸುಂದರಿ ಅಂತ, 2ನೇ ಮಗಳು ಗಂಗಿ ಅಂತ. ದೊಡ್ಡ ಮಗಳು ಮದುವೆ ಆಗ್ಬೇಕಾಗಿದೆ, ಒಂದು ಹೆಲ್ಪ್ ಮಾಡ್ಯಾ? ಅಲ್ರಿ, ಆ ಗರ್ಭಶ್ರೀ ಮತ್ತು ಸಾವುಕ ವೀರಣ್ಣ ಮಗಳು ಮದುವೆಗೆ ನಾವು ಕರ್ಬೇಕಾ? ಸಾವುಕಾರ, ನಮ್ ಸಾವುಕಾರ ಒಂದ್ ಮಾತು ಹೇಳಿಬಿಟ್ರೆ ಅವ್ರ ಮನೆ ಮುಂದೆ ಕ್ಯೂ ಹಚ್ಚಿಬಿಡ್ತಾರ್ರಿ. ಹಂಗಲ್ಲಪ್ಪ ಅದು ವಿಷಯ. ಮತ್ತೆ ಹೆಂಗ್ರಿ ಸಾವುಕಾರ? ಬಹಳ ಸೂಕ್ಷ್ಮ ಇದಪ್ಪ. ನನ್ನ 2ನೇ ಮಗಳು, ದೊಡ್ಡ ಮಗಳು ಮನುಷ್ಯರು ತರನೇ ಇಲ್ಲಪ್ಪ. ರಾಕ್ಷಸಿ ತರ ಇದ್ದಾಳ. ಕೇಳ್ತೀಯ ಈಗ? ಅಕ್ಕೇನೆ ಬರ್ತಾಳೆ, ಇನ್ನ ನೋಡ್ಬಿಡು. ಅದಿರ್ಲಿ, ನನ್ನಿಂದ ಏನಾಗ್ಬೇಕು? ಶಾಮಣ್ಣವ್ರ ಅಲ್ಲ, ಇವ್ರು ವೀರಣ್ಣವ್ರ ದೊಡ್ಡ ಮಗಳಿಗೆ ಮದುವೆ ಮಾಡ್ಬೇಕಾಗಿದೆ. ಅದಕ್ಕೆ ನಿನ್ನ ಹತ್ರ ಒಂದು 4 ಜನ ಗಂಡು ಮಕ್ಳಿದ್ದಾರೆ ಅಂತ ಹೇಳಿದ್ದೆಲ್ಲಪ್ಪ, ಅವ್ರಿಗೆ ಮದುವೆ ಮಾಡ್ಬೇಕು ಅಂತಾನು ಹೇಳಿದ್ದೆ. ತರಾತುರಿಯಲ್ಲಿದ್ದೆಲ್ಲ ಆ ಕಾಲ ಈಗ ಕೂಡ್ ಬಂದಿದೆ. ಏನ್ ನೀನ್ ಮನಸ್ಸು ಮಾಡಪ್ಪ. ಆಗ್ಲಪ್ಪ, ಸರಿ, ಕರೆಸಿ ಹುಡುಗಿ ನೋಡೋಣ. ಪದ್ಮ, ಆ ಸುಂದರಿ ಸ್ವಲ್ಪ ಕರ್ಕೊಂಬಾರಮ್ಮ. ಏನಾಯ್ತು? ಸೋಮಣ್ಣ, ಆ ವಿಷಯ ನಿಂಗೆ ಮುಂತಾನಾಗೆ ಗೊತ್ತಾಗತ್ತಪ್ಪ.
ಮದುವೆಯಂತೆ ನನ್ನ 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 ಮದುವೆಯಂತೆ ಹಂಗೆಲ್ಲ ಮಾತಾಡ್ಬಾರ್ದು ಮರಿ ನಿಜಾನ ಪುಟ್ಟಿ ಅಲ್ವಾ ನನ್ ಬಂಗಾರಿ ಅಲ್ಲ ಪಟ್ಟಿ ಎತ್ತಿದ ರಾತ್ರಿ ಈ ಸೌಕಾರ ವೀರನಿಗೆ ಯಾರಾದ್ರೂ ಎದುರು ಮಾತಾಡೋದು ಉಂಟ? ನಾನೇ ಕಣಪ್ಪ ಹೆಸರಿಟ್ಟವನು. ಎತ್ತವರಿಗೆ ಹೆಗಣ ಮುದ್ದು ಗೊತ್ತಾಯ್ತದ. ಹೆಸರನ್ನಾರು ಹೇಳಿ ಸಂತೋಷ ಪಟ್ಕೊಳ್ಳೋದ ಅಂತ ಸುಂದರಿ ಅಂತ ಇಟ್ಕೊಂಡಿದ್ದೀನಿ. ಏನಣ್ಣವ್ರೆ, ನಮ್ಮ ಹುಡುಗರು ಕೀಲ್ ತರ ಇದಾರೆ ಗೊತ್ತಾ? ಸೌಕರ್ಯ 1 ಕೋಟಿ ಕೊಟ್ರು ನಮ್ಮ ಕಂಡಮ್ ಮಾಡಿ ನಮ್ಮ ಕಂಡಮ್ ಇದಾರ. ಶ್ರವಣ, ನೀನು ಮನಸ್ಸು ಮಾಡಿದ್ರೆ ಆಗತ್ತಪ್ಪ. ಶಾಮಣ್ಣವ್ರೆ, ದಯವಿಟ್ಟು ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ಏನಾದ್ರೂ ಮಾಡಿ ನನ್ನ ಸುಂದರಿ ಮಗಳು ಮದುವೆ ಮಾಡ್ಕೊಡಿ. ಸಾಕು ಸಾಕು, ನಿಮ್ ಪ್ರಾಬ್ಲಮ್ ನನಗೆ ಅರ್ಥ ಆಗುತ್ತೆ. ಪದ್ಮಮ್ಮ, ನೀವೇನ್ ಯೋಚನೆ ಮಾಡಬೇಡಿ, ಎಲ್ಲದಕ್ಕೂ ಒಂದು ವ್ಯವಸ್ಥೆ ಮಾಡ್ತೇನೆ. ಅಮ್ಮ ತಾಯಿ ಅಷ್ಟಿಗಳ ಮಾತಾಡಕ್ಕೆ ಒಳಗೆ ಹೋಗ್ರಪ್ಪ, ಒಳಗೆ ಕರ್ಕೊಂಡ್ರಿ. ನನಗೆ ಯಾಕೋ ವಾಂತಿ ಬರಗಂತೆ. ವಾಂತಿ ಬರ್ತೀಯ? ವಾಂತಿ ವಾಂತಿ ಮಾಡ ವಾಂತಿ. ಮಗಳೇ ಸುಂದರಿ, ನಿನಗೆ ಹೇಗಾದ್ರೂ ನಾನು ಮದುವೆ ಮಾಡ್ತೀನಮ್ಮ. ಸದ್ಯಕ್ಕೆ ಒಳಗೋಗಮ್ಮ. ಒಳಗಡೆ ಕರ್ಕೊಂಡು ಹೋಗಮ್ಮ. ಏನಾದ್ರೂ ಮಾಡಿ ಒಂದು ಉಪಕಾರ ಮಾಡ್ಕೊಡಿ ಸ್ವಾಮಿ. ಆಯ್ತಮ್ಮ, ಅಕ್ಕಿನ ಒಳಗೆ ಕರ್ಕೊಂಡು ಹೋಗಮ್ಮ. ನನ್ನ ಮದುವೆಯಂತೆ ನನ್ನ ಮದುವೆಯಂತೆ ನನ್ನ ಮದುವೆಯಂತೆ. ಅದಿರ್ಲಿ, ನಮ್ಮ ಹುಡುಗರಿಗೆ ಯಾವ ರೀತಿ ಕನ್ವಿನ್ಸ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲವಲ್ಲಪ್ಪ. ಶಾಮಣ್ಣ, ನೀನ್ ಆ ವಿಷಯ ಬಿಡು. ಆ 4 ಜನ ಕರ್ಕೊಂಡು ಬಾ. ಮುಂದಿನ ನೋಡು, ನಾನ್ ನೋಡ್ಕೊತೇನೆ. ಅಂತ ಪ್ಲಾನ್ ಏನೋ ವೀರಣ್ಣ? ಸರಿನೋ ತಪ್ಪು ಅಂತ ವಿಚಾರ ಮಾಡಬಹುದು. ಮತ್ತೇನಿಲ್ಲ, ಸುಂದರಿ ಸ್ವಯಂವರ ಅಂತ ಮಾಡೋಣ ಅಂತ. ಅದಕ್ಕೆ ನನ್ನ 2ನೇ ಮಗಳ ಗಂಗಿನೇ ಕಥಾನಾಯಿಕೆ. ಎಷ್ಟು ಚಂದಾಗಿದ್ದಾಳೆ ಅವಳು. ಅವಳನ್ನ ಮುಂದೆ ಇಟ್ಕೊಂಡು ಈ 4 ಜನನ್ನು ಬುಟ್ಟಿಗೆ ಹಾಕೊಂಡ್ಬಿಡೋದು. ಕೊನೆಗೆ ಮದುವೆ ಮಾಡೋದು ಸುಂದರಿಗೇನೆ. ವೆರಿ ಗುಡ್. ಎಂತ ಪ್ಲಾನ್ ಇಟ್ಟಿದ್ದೀರಿ ವೀರಣ್ಣವ್ರೆ? ವೀರಣ್ಣ, ಒಳ್ಳೆ ಪ್ಲಾನ್ ಕಣಪ್ಪ. ಅದಿರ್ಲಿ, ಮಗಳ ಗಂಗಿ ಒಪ್ಬೇಕಲ್ಲ ಇದಕ್ಕೆ. ಆ ವಿಷಯ ಬಿಡು ಗೌಡ್ರೆ. ಗಂಗಿ ಒಪ್ಸೋ ಬಾರ ನಂದು. ಗುಂಡ, ಇಲ್ಲೆಲ್ಲ ಅವ್ಳ ಫ್ರೆಂಡ್ ಮನೆಗೆ ಹೋಗ್ತೀವಿ ಅಂತ ಗಂಗಿ ಹೋಗಿದ್ದಾಳೆ. ಸ್ವಲ್ಪ ಹೋಗ್ಬೇಕು. ಬರಲ್ಲ? ಸರಿ ದಣಿ, ಹೋಗಿ ಕರ್ಕೊಂಡ್ಬರ್ತೀನಿ.
ಅಲ್ಲ ಬಾ ಮಗಳೇ ಬಾ, ನಿನ್ನೆ ಕಾಯ್ತಾ ಇದ್ದೆ ನಾನು. ರೇ ಸೋಣ ಶ್ಯಾಮಣ್ಣ, ಇವಳೆ ನನ್ನ ಮಗಳು ಗಂಗೆ ಅಂತ, ಎರಡನೇ ಮಗಳು ಗಂಗೆ ಅಂತಪ್ಪ. ಅಲ್ಲ ಈಕಿ ಬಹಳ ಚಂದ ಇದ್ದಾಳೆ ಸಾವುಕಾರ್ರೆ, ಕೈ ತಳ್ಕೊಂಡ್ ಬಿಡ್ಬೇಕು ಸಾವುಕಾರ್ರೆ, ಅಷ್ಟು ಚಂದಾಗಿದ್ದಾಳೆ. ಆದ್ರೂ ಒಂದ್ ಡೌಟು, ಒಂದೇ ಹೊಟ್ಟೆಲಿ ಈ ರೀತಿ ಹೆಂಗೆ ಬೆರಕಿ ಹಾಕು ಅಂತ. ಏನಿಲ್ಲಮ್ಮ, ನಿಮ್ಮ ಅಕ್ಕ ಸುಂದ್ರಿ ಮದುವೆ ವಿಚಾರ ಮಾತಾಡೋಣ ಅಂತ. ಅಂತೂ ನಮ್ಮ ಅಕ್ಕ ಸುಂದ್ರಿಗೆ ಒಬ್ಬ ಹುಡುಗ ಸಿಕ್ಕದ್ನಲ್ಲ ಅಪ್ಪಾಜಿ, ಸಂತೋಷದ ವಿಷಯ. ಆದ್ರೆ ನನ್ನಿಂದ ಏನಾಗಬೇಕು ಅಂತ. ಏನಿಲ್ಲಮ್ಮ, ಈ ಕಥೆಯ ಕಥಾನಾಯಕಿ ನೀನಾಗ್ಬೇಕಮ್ಮ. ಹಂಗಂದ್ರೆ ನನ್ಗೆ ಅರ್ಥನೇ ಆಗ್ತಿಲ್ವಲ್ಲ. ನಿನಗದೆಲ್ಲ ಎಲ್ಲ ಅರ್ಥ ಆಗತ್ತಮ್ಮ. ಈ ಶ್ಯಾಮಣ್ಣನ ಹತ್ರ 4 ಜನ ಹುಡುಗರು ಇದ್ದಾರೆ. ಅವರಲ್ಲಿ ಯಾರಿಗಾದ್ರೂ ಒಬ್ಬನಿಗೆ ನಮ್ ಸುಂದ್ರಿನ ಕೊಡೋಣ ಅಂತ. ನೀನ್ ಹೆಂಗಿದು ಚಂದ ಇದೆಯಲ್ಲ, ನಿನ್ನನ್ನೇ ಕಥಾನಾಯಕಿ ಮಾಡಿ ಮುಂದಿಟ್ಕೊಂಡು ಸುಂದರಿ ಸ್ವಯಂವರ ಮಾಡೋಣ ಅಂತಾರಮ್ಮ. ಸಾವುಕಾರ ಪ್ಲಾನ್ ಸಖತ್ತಾಗಿದ್ರಿ ಕಡೆ ಸಾವುಕಾರ. ಅದಕ್ಕೆ ಗಂಗೆ, ನೀ ಮೊದಲು ಆ 4 ಜನ ಹುಡುಗರನ್ನು ಬುಟ್ಟಿಗೆ ಹಾಕೊಳ್ಬೇಕು. ಉಳುಕಿದ್ ಬಿಟ್ಟು ಬಿಡು, ನಾ ಮ್ಯಾನೇಜ್ ಮಾಡ್ತೀನಿ ನೋಡ. ಸರಿಯಾದ ಸಮಯ. ನನ್ನ ಮತ್ತೆ ದರ್ಶನ್ ಮದ್ವೆ ವಿಷಯ ಪ್ರಸ್ತಾಪ ಮಾಡಿ ಗಿಟ್ಟಿಸ್ಕೊಳ್ತೀನಿ. ಆಯ್ತಪ್ಪಾಜಿ, ನೀವೆಲ್ಲ ದೊಡ್ಡವ್ರು ಹೇಳಿದೀರ ಅಂದ್ಮೇಲೆ ಇಲ್ಲ ಅಂತ ಹೇಳಕ್ಕಾಗತ್ತಾ? ಆದ್ರೆ ಒಂದ್ ಕಂಡೀಷನ್ ಅಪ್ಪಾಜಿ. ಏನಮ್ಮ ನಿನ್ ಕಂಡೀಷನ್? ಮತ್ತೇನಿಲ್ಲ ಅಂಕಲ್, ಅದು ನಮ್ಮ ಅಕ್ಕ ಸುಂದ್ರಿ ಮದ್ವೆ ಜೊತೆ ನನ್ ಮದ್ವೆನೂ ಆಗ್ಬೇಕು. ಹೊಡಿತಲ್ಲಪ್ಪ ಲಾಟ್ರಿ. ನಂದೇನಿದಪ್ಪ, ನೀನು ಗಂಗೆ ಒಳ್ಳೆ ರಂಬೆ ತರ ಇದೀಯಾ. ನಿನ್ನ ಮದ್ವೆ ಮಾಡಿ ನಂಗೆ ಕಟ್ಟಣದಮ್ಮ. ಹಂಗಲ್ಲ ಅಪ್ಪಾಜಿ. ಅದು ನಾನೊಬ್ಬ ಹುಡುಗನ್ ಪ್ರೀತಿಸ್ತಿದ್ದೀನಿ. ಯಾರಮ್ಮ ಹುಡುಗ? ಅದೇ ಅಂಕಲ್, ಪಕ್ಕದ ಲೇಟು ಸಾವುಕಾರ್ ಚಂದ್ರಪ್ಪನವ್ರ ಏಕೈಕ ಪುತ್ರ ದರ್ಶನ್ ಅಂತ. ಹುಡುಗ ಏನ್ ಅದು ಅಪ್ಪಾಜಿ. ಹುಡುಗನ ಬಗ್ಗೆ ನನಗೆ ಗೊತ್ತು ಸಾವುಕಾರ್ರೆ, ನೋಡಲು ತುಂಬಾ ಸುಂದರವಾಗಿದ್ದಾನೆ. ಹೆಚ್ಚಿನ ಪಕ್ಷ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಆಗಿರ್ಬೋದು ಅಲ್ವೇನಮ್ಮ? ಹೌದು ಅಂಕಲ್, ಎಲ್ಲ ನೀವೇ ಹೇಳ್ಬಿಟ್ರಲ್ಲ. ಏನ್ ಮಾಡೋದಮ್ಮ, ನಮ್ಮ ಉದ್ಯೋಗವೇ ಅಲ್ವೇನಮ್ಮ. ವೀರಣ್ಣ, ಅದಿರ್ಲಿ, ಸಾವುಕಾರ್ ಚಂದ್ರಪ್ಪನವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಒಳ್ಳೆ ನೆಂಟಸ್ತನ, ಒಳ್ಳೆ ಮನ್ತನ ಚೆನ್ನಾಗಿದೆ. ವೀರಣ್ಣ, ನಿನ್ನ 2ನೇ ಮಗಳು ನಿನ್ನ ಕೆಲ್ಸನೂ ಸಲೀಸ್ ಮಾಡ್ಬಿಟ್ಲಲ್ಲಪ್ಪ. ಒಳ್ಳೆ ಸೆಲೆಕ್ಷನ್ ಕಣಪ್ಪ. ಬಾರಮ್ಮ, ನಂದೇನಿದಪ್ಪ, ಎಲ್ಲ ನೀವು ತೀರ್ಮಾನ ಮಾಡಿದ್ಮೇಲೆ ನಂದೇನಿದೆ. ಗಂಗೆ, ಒಂದೇ ಮಂಟಪದಲ್ಲಿ 2 ಮದುವೆನೂ ಮಾಡ್ಬಿಡ್ತೀನಿ. ತುಂಬಾ ಥ್ಯಾಂಕ್ಸ್ ಅಪ್ಪಾಜಿ. ಅಪ್ಪಾಜಿ, ದರ್ಶನ್ ಇಲ್ಲ, ಹೊರಗಡೆ ಇದ್ದಾರೆ, ಕರೀಲ? ಕರಿಯಮ್ಮ, ಕರಿ ಕರಿ ಕರಿ. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಓಹೋ ದರ್ಶನ್, ಗಂಗಿ ಎಲ್ಲ ವಿಷಯ ಹೇಳಿದಾಳೆ. ನಿಮ್ಮ ಮದುವೆ ಆಗಬೇಕು ಅಂತಂದ್ರೆ ಮೊದಲು ಸುಂದರಿ ಸ್ವಯಂವರ ಆಗಬೇಕು. ಅದಕ್ಕೆ ಏನಮ್ಮ, ನಿಮ್ಮಿಬ್ಬರದು
ನಿಮ್ಮಿಬ್ರದ್ದು ಫುಲ್ ಸಪೋರ್ಟ್ ಬೇಕು. ದರ್ಶನ್, ನೀವೇನು ಚಿಂತೆ ಮಾಡಬೇಡಿ, ನಿಮಗೆ ಉಳಿದಿದ್ದ ವಿಷಯ ಆಮೇಲೆ ಎಲ್ಲ ತಿಳಿಸ್ತೀನಿ. ಸರಿ ಗಂಗಿ, ನಿಮ್ಮ ಅಪ್ಪಾಜಿ ಹೇಳಿದ್ಮೇಲೆ ನಂದೇನು ಅಭ್ಯಂತರ ಇಲ್ಲ. ಅವ್ರು ಮಾಡೋ ಪ್ಲಾನಿಗೆಲ್ಲ ನನ್ ಫುಲ್ ಸಪೋರ್ಟ್ ಇದ್ದೇ ಇರತ್ತಪ್ಪ. ತುಂಬಾ ಥ್ಯಾಂಕ್ಸ್ ಕಣಯ್ಯ. ಹಾಗಾದ್ರೆ ಆಪರೇಷನ್ ಸುಂದರಿ ಸ್ವಯಂವರ ಸ್ಟಾರ್ಟ್ ನೆಕ್ಸ್ಟ್ ಸೀನ್ ನಿಂದ ಆಗ್ಬೋದ ವೀರಣ್ಣರೇ? ಗಂಗೆಯವರೇ, ಆಲ್ ದ ಬೆಸ್ಟ್. ನೀವೆಲ್ಲ ಏನು ಯೋಚನೆ ಮಾಡಬೇಡಿ. ಆ 4 ಜನ ಹುಡುಗರನ್ನ ನನ್ ಬುಟ್ಟಿಗೆ ಹಾಕೊಂಡು ನಮ್ಮ ಅಕ್ಕ ಸುಂದ್ರಿ ಮದುವೆ ಹೆಂಗ್ ಮಾಡಿಸ್ತೀನಿ ನೋಡ್ತಾ ಇರಿ.